ಹರೇ ಶ್ರೀನಿವಾಸ. ಕಾರ್ತೀಕ ಮಾಸದ 27ನೆಯ ದಿವಸದ ವ್ರತಕಥಾಶ್ರವಣ. ಮತ್ತೆ ಅತ್ರಿ ಮಹರ್ಷಿ ಅಗಸ್ತ್ಯರಿಗೆ ಹೀಗೆಂದು ಹೇಳಿದರು. ಕುಂಭಸಂಭವ, ಶ್ರೀಹರಿ ದೂರ್ವಾಸರನ್ನು ಅಮಿತ ಪ್ರೇಮದಿಂದ ಆದರಿಸಿ ಹೀಗೆ ಹೇಳಿದ. ಎಲೆ ದೂರ್ವಾಸ ಮುನಿ, ನೀನು ಅಂಬರೀಷನನ್ನು ಶಪಿಸಿದ ರೀತಿ ಆ 10 ಜನ್ಮಗಳು ನನಗೆ ಸಂತೋಷಕರವಾದದ್ದೇ. ನಾನು ಅವತಾರಗಳನ್ನು ಎತ್ತುವುದು ಕಷ್ಟವಲ್ಲ. ನೀನು ತಪಶ್ಶಾಲಿ, ನಿನ್ನ ಮಾತಿಗೆ ಬೆಲೆ ಕೊಡಬೇಕು. ಆದ್ದರಿಂದಲೇ ಒಪ್ಪಿಕೊಂಡಿದ್ದೇನೆ. ಬ್ರಾಹ್ಮಣರ ಮಾತು ಅಸತ್ಯವಾದಲ್ಲಿ ಅವರಿಗೆ ಗೌರವವಿರುವುದಿಲ್ಲ. ಇತ್ತ ಭಕ್ತರನ್ನು ಕಾಪಾಡುವುದು, ಅತ್ತ ಬ್ರಾಹ್ಮಣರ ಮಾತು ತಪ್ಪದಿರುವುದು ನನ್ನ ಕರ್ತವ್ಯ. ನೀನು ಅಂಬರೀಷನ ಮನೆಯಲ್ಲಿ ಊಟ ಮಾಡದೆ ಬಂದುದಕ್ಕೆ ಆತ ಚಿಂತಾಕ್ರಾಂತನಾಗಿ ಬ್ರಾಹ್ಮಣರಿಂದ ಕೂಡಿ ಪ್ರಾಯೋಪವೇಶ ಮಾಡುವುದಕ್ಕೆ ಯೋಚಿಸಿದ್ದಾನೆ. ಆ ಕಾರಣದಿಂದಲೇ ವಿಷ್ಣುಚಕ್ರ ನಿನ್ನನ್ನು ಬಾಧಿಸತೊಡಗಿತು. ಪ್ರಜಾರಕ್ಷಣೆಯೇ ರಾಜಧರ್ಮವೇ ಹೊರತು ಪ್ರಜಾಪೀಡಿತವಲ್ಲ. ಒಬ್ಬ ಬ್ರಾಹ್ಮಣ ದುಷ್ಟನಾದರೋ ಅವನನ್ನು ಜ್ಞಾನಿಗಳಾದ ಬ್ರಾಹ್ಮಣರೇ ಶಿಕ್ಷಿಸಬೇಕು. ಒಬ್ಬ ವಿಪ್ರನು ಪಾಪಿಯಾದರೆ ಮತ್ತೊಬ್ಬ ವಿಪ್ರನೇ ದಂಡಿಸಬೇಕು. ಧನುರ್ಬಾಣಗಳನ್ನು ಧರಿಸಿ ಮೂರ್ಖನಾಗಿ ಯುದ್ಧಕ್ಕೆ ಬಂದ ಬ್ರಾಹ್ಮಣನನ್ನು ಹೊರತು ಬೇರೆ ಯಾರನ್ನೂ ಯಾವತ್ತೂ ದಂಡಿಸಕೂಡದು. ಬ್ರಾಹ್ಮಣ ಯುವಕನನ್ನು ದಂಡಿಸುವುದಕ್ಕಿಂತ ಬೇರೆ ಪಾತಕವಿಲ್ಲ. ವಿಪ್ರನನ್ನು ಹಿಂಸಿಸುವವನು, ಹಿಂಸೆ ಮಾಡಲ್ಪಡುವವನು ಬ್ರಾಹ್ಮಣ ಹಂತಕರೆಂದು ನ್ಯಾಯಶಾಸ್ತ್ರಗಳು ಘೋಷಿಸುತ್ತಿವೆ. ಬ್ರಾಹ್ಮಣನ ಜುಟ್ಟು ಹಿಡಿದು ಎಳೆದವನು, ಕಾಲಿನಿಂದ ಒದ್ದವನು, ವಿಪ್ರದ್ರವ್ಯವನ್ನು ಅಪಹರಿಸುವವನು, ಬ್ರಾಹ್ಮಣನನ್ನು ಗ್ರಾಮದಿಂದ ಓಡಿಸಿದವನು, ವಿಪ್ರಪರಿತ್ಯಾಗ ಮಾಡಿದವನು ಬ್ರಹ್ಮಹಂತಕನೇ ಆಗುತ್ತಾನೆ. ಆದ್ದರಿಂದ ಎಲೆ ದೂರ್ವಾಸ ಮಹರ್ಷಿ, ಅಂಬರೀಷನು ನಿನ್ನನ್ನು ಕುರಿತು ತಪಶ್ಶಾಲಿ ವಿಪ್ರೋತ್ತಮನೂ ಆದ ದೂರ್ವಾಸರು ನನ್ನಿಂದಾಗಿ ಪ್ರಾಣಸಂಕಟ ಅನುಭವಿಸುತ್ತಿದ್ದಾರೆ. ಅಯ್ಯೋ, ನಾನು ಬ್ರಾಹ್ಮಣ ಹಂತಕನಾದೆನಲ್ಲ ಎಂದು ಪರಿತಾಪ ಪಡುತ್ತಿದ್ದಾನೆ. ಆದ್ದರಿಂದ ನೀನು ತಕ್ಷಣವೇ ಅಂಬರೀಷನಲ್ಲಿಗೆ ಹೋಗು. ಅದರಿಂದ ನಿಮ್ಮ ಉಭಯರಿಗೂ ಶಾಂತಿ ಲಭಿಸುತ್ತದೆ ಎಂದು ವಿಷ್ಣುವು ದೂರ್ವಾಸರನ್ನು ಸಮಾಧಾನ ಮಾಡಿ ಅಂಬರೀಷನ ಹತ್ತಿರಕ್ಕೆ ಕಳುಹಿಸಿದನು. ಇತಿ ಸ್ಕಾಂದ ಪುರಾಣಾಂತರ್ಗತ ವಸಿಷ್ಠ ಪ್ರೋಕ್ತ ಕಾರ್ತೀಕ ಮಹಿಮೆಯಲ್ಲಿನ 27ನೇ ಅಧ್ಯಾಯವು ಸಮಾಪ್ತಿಯಾದುದು. ಯಾವ ಪರಮಾತ್ಮನು ತೇಜೋರೂಪನಾಗಿ ತನ್ನ ತೇಜಸ್ಸಿನಿಂದ ಆಗಸವನ್ನು ಬೆಳಗಿಸುತ್ತಾ ಕತ್ತಲೆಯನ್ನು ನಾಶ ಮಾಡುತ್ತಾನೆಯೋ, ತಾಪ, ಹಿಮ, ಜಲ ಇವುಗಳಿಗೆ ಕಾರಣನಾದ ಆ ಸೂರ್ಯಾಂತರ್ಯಾಮಿಯಾದ ನಾರಾಯಣನಿಗೆ ನನ್ನ ನಮಸ್ಕಾರವು.